ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಕರ್ನಾಟಕದ ಹಳ್ಳಿಗಳಿಗೆ ಮಹಾರಾಷ್ಟ್ರದ ಮದುವೆಗಳು ಶಿಫ್ಟ್, ಆತಂಕದಲ್ಲಿ ಗಡಿನಾಡ ಜನತೆ. ಕೊರೋನಾ ನಿಯಮ ಗಾಳಿಗೆ ತೂರಿದ ಬೆಳಗಾವಿಯ ಬೀಮ್ಸ್, ಪಾಸಿಟಿವ್ ವಿದ್ಯಾರ್ಥಿಗಳನ್ನ ಮನೆಗೆ ಕಳುಹಿಸಿ ಎಡವಟ್ಟು. ಪೊಲೀಸ್ ಹಾಗೂ ಪುರಸಭೆ ಅಧಿಕಾರಿಗಳಿಂದ ಹೋಟೆಲ್, ಅಂಗಡಿ ಹಾಗೂ ಧರ್ಮ ಮುಖಂಡರೊಂದಿಗೆ ಸಭೆ. ಕೋವಿಡ್-19 ತಡೆಗಟ್ಟಲು ಕಟ್ಟುನಿಟ್ಟಿನ ಕ್ರಮದ ಸೂಚನೆ. ಇಳಕಲ್ಲಿಗೆ ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ದಿಢೀರ್ ಭೇಟಿ, ಕೋವಿಡ್ ನಿಯಮ ಪಾಲಿಸದಿದ್ದರೆ ನಿರ್ದಾಕ್ಷಿಣ್ಯ ಕ್ರಮ. ಇಳಕಲ್ ನಗರಕ್ಕೆ ಏಕಾಏಕಿ ಭೇಟಿ ನೀಡಿದ ಬಾಗಲಕೋಟೆ ಜಿಲ್ಲಾಧಿಕಾರಿ ಕ್ಯಾಪ್ಟನ್ ಡಾಕ್ಟರ್ ಕೆ ರಾಜೇಂದ್ರ ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿ ಲೋಕೇಶ್ ಜಗಲ್ ಸರ್ ಇಳಕಲ್ ನಗರದಲ್ಲಿ ಮಿಂಚಿನ ಸಂಚಾರ ಕೈಗೊಂಡರು. ರಾಜ್ಯಾದ್ಯಂತ ಕೋವಿಡ್ ಪ್ರಕರಣಗಳು ಹೆಚ್ಚಾಗುತ್ತಿರುವ ಕಾರಣ ಜಿಲ್ಲೆಯಲ್ಲಿ ಪ್ರಕರಣಗಳು ಕೈಮೀರಿ ಹೋಗಬಾರದು ಎಂಬ ಮುಂದಾಲೋಚನೆ ಇಟ್ಟುಕೊಂಡು ದಿಢೀರನೆ ಇಳಕಲ್ ನಗರಕ್ಕೆ ಆಗಮಿಸಿ ಕೋವಿಡ್ ನಿಯಮ ಪಾಲಿಸದಿರುವ ಕೆಲವೊಂದು ಅಂಗಡಿ ಮುಂಗಟ್ಟುಗಳನ್ನು ಬಾಗಲಕೋಟೆ ಜಿಲ್ಲಾಧಿಕಾರಿ ಕ್ಯಾಪ್ಟನ್ ಡಾಕ್ಟರ್ ಕೆ ರಾಜೇಂದ್ರ ಮುಚ್ಚಿಸಿದರು. ನಗರದ ಕಾಮತ್ ಹೋಟೆಲ್, ಕಿಲ್ಲಾ ಓಣಿಯಲ್ಲಿಯ ಕಿರಾಣಿ ಅಂಗಡಿ ಮತ್ತು ಒಂದು ಬಟ್ಟೆ ಅಂಗಡಿಯಲ್ಲಿ ಕೋವಿಡ್ ನಿಯಮಗಳನ್ನು ಪಾಲಿಸುತ್ತಿಲ್ಲ ಎಂದು ಬೀಗ ಹಾಕಿ ಎಚ್ಚರಿಕೆ ನೀಡಿದರು. ಒಂದು ಕಿಡಕಿಲ್ಲ, ಏನಿಲ್ಲ. ಸೋಷಿಯಲ್ ಡಿಸ್ಟೆನ್ಸ್ ಬಾಕ್ಸ್ ಹಾಕ್ಬೇಕು. ಹೋದ್ಸಲ ಬಾಕ್ಸ್ ಹಾಕಿದ್ರಲ್ಲ, ಬಾಕ್ಸ್ ಹಾಕ್ಬೇಕು ನೋಡ್ರಿ. ಇಟ್ಟಿದ್ರಿ ನೋಡ್ರಿ, ಅವ್ರನ್ನೆಲ್ಲ ಸ್ಯಾನಿಟೈಸರ್ ಐತಿ. ನಂತರ ಇಳಕಲ್ಲಿನ ನಿರೀಕ್ಷಣಾ ಮಂದಿರದಲ್ಲಿ ತಾಲೂಕು ದಂಡಾಧಿಕಾರಿ ನಿಂಗಪ್ಪ ಬಿರಾದರ್, ಹುಣಗುಂದ ಸಿಪಿಐ ಅಯ್ಯನಗೌಡ ಪಾಟೀಲ್, ಗ್ರಾಮೀಣ ಪಿಎಸ್ಐ ಬಸವರಾಜ್ ತಿಪ್ಪಾರೆಡ್ಡಿ, ನಗರಸಭೆ ಪೌರಾಯುಕ್ತ ಜಗದೀಶ್ ಹುಲಿಗೆಜ್ಜಿ ಇವರೊಂದಿಗೆ ಚರ್ಚಿಸಿ ಕೋವಿಡ್ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಸಭೆಯ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿಗಳು, ಕೋವಿಡ್ ನಿಯಮಗಳನ್ನು ಪಾಲಿಸಬೇಕು. ಬೇರೆ ಜಿಲ್ಲೆಯಲ್ಲಿ ಆದಂತಹ ದುರ್ಘಟನೆಗಳು ನಮ್ಮ ಜಿಲ್ಲೆಯಲ್ಲಿ ಆಗಬಾರದು. ಎಲ್ಲರೂ ಮುನ್ನೆಚ್ಚರಿಕೆಯಿಂದ ಇರಬೇಕು ಎಂದು ಹೇಳಿದರು. ಇವತ್ತು ಮತ್ತು ನಿನ್ನೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಕರೋನಾ ವೈರಸ್ ಹರಡದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ನಾನು ಮತ್ತು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲೆಯಾದ್ಯಂತ ಅಡ್ಡಾಡ್ತಾ ಇದ್ದೇವೆ. ನಿನ್ನೆ ಬಾಗಲಕೋಟೆಯಲ್ಲಿ ಕೂಡ ಅಡ್ಡಾಡಿದ್ದೇವೆ. 3 ಇಂಪಾರ್ಟೆಂಟ್ ವಿಚಾರಗಳ ಬಗ್ಗೆ ಸಾರ್ವಜನಿಕರಿಗೆ ಹಲವಾರು ಬಾರಿ ಪ್ರಧಾನಮಂತ್ರಿಗಳಿಂದ ಹಿಡಿದು ನಮ್ಮ ವಿಲೇಜ್ ಅಕೌಂಟೆಂಟ್ವರೆಗೂ ಪ್ರತಿಯೊಬ್ಬರು ಹೇಳಿದ್ರು ಸಹಿತ ಸಾರ್ವಜನಿಕರಿಗೆ ಈ ನಿಟ್ಟಿನಲ್ಲಿ ಅರಿವು ಇನ್ನೂ ಸಾಲದು ಅಂತ ಅಂದ್ಕೊಂಡು ನಾವು ಎಲ್ಲ ಕಡೆ ನೋಡಿದಾಗ ಒಂದು ಮಾಸ್ಕ್ ಹಾಕ್ತಕ್ಕಂಥದ್ದು, ಹಾಗಾಗಿ ನಾವು ಫೈನ್ ವಿಧಿಸಬೇಕು ಅಂತ ಹೇಳಿದ್ದೇವೆ. ಮಿನಿಮಮ್ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಒಂದು 100 ಫೈನ್ ಹಾಕಬೇಕು, ಮಿನಿಮಮ್ ನಾವು ಹೇಳ್ತಾ ಇರೋದು. ಆ್ಯಂಡ್ ಬೇರೆ ಅರ್ಬನ್ ಬಾಡೀಸಲ್ಲಿ 50 ಹಾಕಬೇಕು ಅಂತ ಹೇಳಿದ್ದೇವೆ. ತದನಂತರದಲ್ಲಿ ಎಲ್ಲೆಲ್ಲಿ ಸಾಮಾಜಿಕ ಅಂತರ ಕಾಪಾಡ್ಕೊಳ್ದಿರ, ಈಗ ಮದುವೆ ಸೀಸನ್ ಅಂಥೇಳಿ ಜನಗಳು ಒಂದೊಂದು ಅಂಗಡಿಗೆ ಹೋದರೆ, ನಿನ್ನೆ ಬಟ್ಟೆ ಅಂಗಡಿಗೆ ಹೋದರೆ ಒಂದು 50ರಿಂದ 75 ಜನ ಇದ್ದರು ಒಂದು ಬಟ್ಟೆ ಅಂಗಡಿಯಲ್ಲಿ. ಸೊ ಆ ಬಟ್ಟೆ ಅಂಗಡಿನ ಮುಚ್ಚಿ ಬಂದಿದ್ದೇವೆ. ಸೊ ಈ ಥರನೇ ಎಲ್ಲ ಕಡೆನೂ ನೋಡಿ ನಾವು ಅವ್ರಿಗೆ ಸಾರ್ವಜನಿಕವಾಗಿ ಒಂದು ಅರಿವು ಮೂಡಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವ್ರಿಗೆ ಬಂದ್ ಮಾಡಿಸ್ತಾ ಇದ್ದೇವೆ. ಸೊ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡ್ಕೋಬೇಕು, ಸ್ಯಾನಿಟೈಸೇಷನ್ ಮಾಡ್ಕೋಬೇಕು ಅಂತ ನಾವು ಎಲ್ರಿಗೂ ಹೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೆ ನನ್ನ ವಿನಂತಿ ಏನಂದರೆ, ಬೆಂಗಳೂರಿನ ಪರಿಸ್ಥಿತಿ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಬರ್ಕೂಡ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಈ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ತಾ ಇದ್ದೇವೆ. ಯಾಕೆ ಅಂದರೆ ಬೆಂಗಳೂರಂಥ ಜಾಗದಲ್ಲೇ ತಾವು ನೋಡಿದ್ದೇವೆ, ಆಕ್ಸಿಜನ್ ಸಪ್ಲೈ ಆಗ್ಬೋದು, ಡಾಕ್ಟ್ರ್ ಕೊರತೆ ಆಗ್ಬೋದು, ವೆಂಟಿಲೇಟರ್ಗಳ ಕೊರತೆ ಆಗ್ಬೋದು ಇದೆ. ಎಲ್ಲ ಕಡೆನೂ ಅದೇ ಥರ ಇದೆ ಅಂತ ಹೂವೇ ಇದೆ, ಇದೆಯೋ ಇಲ್ಲೋ ಅನ್ನೋದು ಅಲ್ಲಿವರೆಗೆ ಗೊತ್ತಿದೆ. ಬಟ್ ನಮ್ಮಲ್ಲಿ ಆ ಥರ ಆಗಬಾರ್ದು. ನಂಬರ್ಸ್ ಆಫ್ ಕೇಸಸ್ ತುಂಬ ಇನ್ಕ್ರೀಸ್ ಆಗಿಬಿಟ್ರೆ ನಮ್ಮ ಹತೋಟಿ ತಪ್ಪುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಆ ನಂಬರ್ಸ್ ಇನ್ಕ್ರೀಸ್ ಆಗ್ದಂಗೆ ನೋಡಬೇಕಂದ್ರೆ ಈ ಸೂಪರ್ ಸ್ಪ್ರೆಡರ್ಸ್ ಅಂತ ಯಾವುದೋ ಒಂದು ಅಂಗಡಿಯಲ್ಲಿ ಒಬ್ಬರು ಪಾಸಿಟಿವ್ ಬಂದರೆ ಅಲ್ಲಿರ್ತಕ್ಕಂಥ 30 ಜನ 50 ಜನ ಎಲ್ಲರೂ ಪಾಸಿಟಿವ್ ಆಗ್ತಾರೆ. ಅವರು ತಿರ್ಗಾ ಅವ್ರ ಹಳ್ಳಿಗೆ ಹೋಗಿ ಸ್ಪ್ರೆಡ್ ಮಾಡಿದ್ರೆ ಅದು ಸಾವಿರಾರು ಗಟ್ಟಲೆ ಆಗ್ತದೆ. ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಕಠಿಣವಾದ ಕ್ರಮವನ್ನು ಜರುಗಿಸ್ತಾ ಇದ್ದೀವಿ.
ನಂತರ ಜಿಲ್ಲಾಧಿಕಾರಿಗಳ ಸೂಚನೆಯ ಮೇರೆಗೆ ತಹಸೀಲ್ದಾರ್ ನಿಂಗಪ್ಪ ಬಿರಾದಾರ್, ಸಿಪಿಐ ಅಯ್ಯನಗೌಡ ಪಾಟೀಲ್, ಪಿಎಸ್ಐ ಬಸವರಾಜ ತಿಪ್ಪಾರೆಡ್ಡಿ, ಪೌರಾಯುಕ್ತ ಜಗದೀಶ್ ಹುಲಿಗೆಜ್ಜಿ ನಗರದಾದ್ಯಂತ ಸಂಚರಿಸಿ ಅಂಗಡಿ ಮುಂಗಟ್ಟುಗಳಿಗೆ ಭೇಟಿ ನೀಡಿ ಕೋವಿಡ್ ನಿಯಮಗಳನ್ನು ಪಾಲಿಸುವಂತೆ ತಿಳಿ ಹೇಳಿದರು. ಎಲ್ಲೆಂದರಲ್ಲಿ ಜನಜುಂಗುಳಿ ತುಂಬಿದ ಪ್ರದೇಶಗಳಲ್ಲಿ ಮಾಸ್ಕ್ ಹಾಕದೆ ತಿರುಗಾಡುತ್ತಿರುವವರಿಗೆ ದಂಡ ವಿಧಿಸಲಾಯಿತು. ಇದೇ ಸಂದರ್ಭದಲ್ಲಿ ನಿಯಮ ಉಲ್ಲಂಘನೆ ಮಾಡುತ್ತಿದ್ದ ವೈನ್ ಶಾಪಿಗೆ ಭೇಟಿ ನೀಡಿದ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ದಂಡ ವಿಧಿಸಿ ವೈನ್ ಶಾಪ್ ಅನ್ನು ಮುಚ್ಚಿಸಲಾಯಿತು. ನಗರದ ಮಹಾಂತೇಶ ಟಾಕೀಸ್ ಮುಖ್ಯ ರಸ್ತೆಯಲ್ಲಿ ಹೋಟೆಲ್ ಲೈಸೆನ್ಸ್ ಮತ್ತು ಬಾರ್ ಲೈಸೆನ್ಸ್ ಇಲ್ಲದೆ ಅಕ್ರಮವಾಗಿ ಒಂದು ಚಿಕ್ಕ ಕೊಠಡಿಯಲ್ಲಿ ಮದ್ಯ ಮಾರಾಟ ಮಾಡುತ್ತಿದ್ದ ಮನೆಯ ಮೇಲೆ ದಾಳಿ ಮಾಡಿ ಮದ್ಯವನ್ನ ವಶಪಡಿಸಿಕೊಂಡರು. ಸಾಮಾಜಿಕ ಅಂತರ ಕಾಪಾಡಿಕೊಳ್ಳದವರಿಗೆ ಸ್ಥಳದಲ್ಲಿಯೇ ದಂಡ ವಿಧಿಸಲಾಯಿತು. ಮಾಸ್ಕ್ ಹಾಗೂ ಸಾಮಾಜಿಕ ಅಂತರವನ್ನ ಮರೆತು ಕೋವಿಡ್ ಇಲ್ಲವೇನೋ ಎಂದು ಕುಳಿತಿದ್ದ ಅಂಗಡಿ ವ್ಯಾಪಾರಸ್ಥರಿಗೆ ಅಧಿಕಾರಿಗಳ ಈ ಮಿಂಚಿನ ಸಂಚಾರ ಇಳಕಲ್ಲ ನಗರದ ಜನತೆ ತಬ್ಬಿಬ್ಬಾಗಿದ್ದು ಸುಳ್ಳಲ್ಲ. ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣಗಳು ದಿನದಿಂದ ದಿನಕ್ಕೆ ನಿಧಾನವಾಗಿ ಹೆಚ್ಚುತ್ತಿದ್ದು ಸರ್ಕಾರ ನಿಯಮಗಳನ್ನು ಪಾಲಿಸಿ ಕೋವಿಡ್ ನಿಯಂತ್ರಣಕ್ಕೆ ಜನಸಾಮಾನ್ಯರು ಸಹಕರಿಸುವುದು ಅಷ್ಟೇ ಅಗತ್ಯವಾಗಿದೆ. ಚೇಂಬರ್ ಆಫ್ ಕಾಮರ್ಸ್ ಎಲ್ಲರೂ ನಾಳೆ ನೀವು ನಾಳೆ ಒಂದು ವಾರ ಮಾಡ್ತಾರೆ. ಇವತ್ತು ಮಿನಿಸ್ಟರ್ ಎಷ್ಟು ಬಂದಿದ್ದಾರೆ, ಅವರು ಅಬ್ಸರ್ವ್ ಮಾಡಿದ್ದಾರೆ, ಕೆಲವರು ಮಾಡಿದ್ದಾರೆ, ಕೆಲವರು ಮಾಡಿಲ್ಲ, ಮೆಂಟೈನ್ ಮಾಡಿಲ್ಲ. ಅದಕ್ಕೆ ನಾಳೆ ಯಾರಾದರೂ ಇವತ್ತು ಎಲ್ಲಿನಲ್ಲೂ ನಾವೇ ಮಾಡಿಲ್ಲ ಅಂದರೆ 100% ಕೋವಿಡ್ ಗೈಡ್ಲೈನ್ಸನ್ನು ವೈಲೇಷನ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ನಾವು ಫೋರ್ಸ್ ಮಾಡ್ಬೋದು. ದಯವಿಟ್ಟು ಅಂತ ಹೋಗ್ಬಾರ್ದು. ಆ ಸಿಸ್ಟಮ್ ಹೋಗ್ಬೋದು. ನಾಳೆ ಸಾಮಾಜಿಕ ಅಂತರ ಕಾಪಾಡುವಂಥ ಬಾಕ್ಸ್ ಹಾಕ್ಬೇಕು. ನಾಳೆಗೆ ಹಾಕಿಲ್ಲ ಅಂದರೆ ಇದು ಮಾಡ್ತೀವಿ, ಏನು ಮಾಡ್ತೀವಿ, ಕೇಸ್ ಹಾಕ್ತೀವಿ. ದಯವಿಟ್ಟು ದಿನದಿಂದ ದಿನಕ್ಕೆ ಕೊರೋನಾ ಅಬ್ಬರ ಜೋರಾಗುತ್ತಿದ್ದು ಸರ್ಕಾರ ಮಾರ್ಗಸೂಚಿ ಪಾಲನೆಗೆ ಸಾಕಷ್ಟು ಕಠಿಣ ಕ್ರಮಗಳನ್ನು ಜಾರಿಗೆ ತರುತ್ತಿದೆ. ಆದರೆ ಯಾವುದಕ್ಕೆ ಕ್ಯಾರೆ ಅನ್ನದೇ ಬೆಳಗಾವಿಯ ಜನತೆ ಬೇಕಾಬಿಟ್ಟಿಯಾಗಿ ಓಡಾಡುತ್ತಿದ್ದಾರೆ. ಹೀಗೆ ಬೇಕಾಬಿಟ್ಟಿಯಾಗಿ ಓಡಾಡುವ ಜನರಿಗೆ ಪಾಲಿಕೆ ಅಧಿಕಾರಿಗಳು ಸರಿಯಾಗಿ ಬಿಸಿ ಮುಟ್ಟಿಸಿದ್ದಾರೆ. ಬೆಳಗಾವಿಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿದೆ. ಸೋಮವಾರವಷ್ಟೇ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಅಧಿಕಾರಿಗಳ ಮಹತ್ವದ ಸಭೆ ಕರೆಯಲಾಗಿತ್ತು. ಸಭೆಯಲ್ಲಿ ಕೊರೋನಾ ನಿಯಂತ್ರಿಸಲು ಕಠಿಣ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಬೆಳಂಬೆಳಗ್ಗೆ ಬೆಳಗಾವಿ ಪಾಲಿಕೆ ಅಧಿಕಾರಿಗಳು ಫೀಲ್ಡ್ಗೆ ಇಳಿದು ಮಾಸ್ಕ್ ಧರಿಸದ ಬೇಜವಾಬ್ದಾರಿ ಜನತೆಗೆ ಸಖತ್ ಶಾಕ್ ಕೊಟ್ಟಿದ್ದಾರೆ. ಮಾಸ್ಕ್ ಹಾಕಿಲ್ಲದವರಿಂದ ದಂಡ ವಸೂಲಿ ಮಾಡಿದ್ರು. ಮಾಸ್ಕ್ ಹಾಕುವಂತೆ ಖಡಕ್ ಸೂಚನೆ ಕೊಟ್ಟರು. ರವಿವಾರಪೇಟೆ, ಗಣಪತ್ಗಲ್ಲಿ, ಮಾರುತಿಗಲ್ಲಿ, ಕಡೆ ಬಜಾರ್ ಸೇರಿದಂತೆ ನಗರದ ವಿವಿಧೆಡೆ ಮೈಕ್ ಮೂಲಕ ಅನೌನ್ಸ್ ಮಾಡಿ ಎಲ್ಲರಿಗೂ ಕಡ್ಡಾಯವಾಗಿ ಮಾಸ್ಕ್, ಸಾಮಾಜಿಕ ಅಂತರ ಪಾಲಿಸುವಂತೆ ಸೂಚನೆ ನೀಡಲಾಯಿತು. ಸರ್ಕಾರ, ಜಿಲ್ಲಾಡಳಿತ ತನ್ನ ಕೆಲಸವನ್ನು ಆರಂಭಿಸಿದ್ದು ಜನರು ಮಾತ್ರ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು. ನಮಗೆ ಕೊರೋನಾ ಏನೂ ಮಾಡುವುದಿಲ್ಲ ಎಂದು ಬೇಜವಾಬ್ದಾರಿ ತೋರಿದರೆ ಹೆಮ್ಮಾರಿಗೆ ಬಲಿಯಾಗೋದು ಖಚಿತ. ನಮ್ದು ಅದೇ, ದಯಮಾಡಿ ಎಲ್ಲರಿಗೂ ಮಾಸ್ಕ್ ಹಾಕಿ. ಈಗ ಕರೋನಾ ಯಾರಿಗೆ ಕಾಣಲ್ಲ, ಯಾರಿಗೆ ಭಾಳ ಕಾನ್ಫಿಡೆನ್ಸ್ ಇದ್ರೆ ನನಗೆ ಬರಲ್ಲ, ಈ ಥರ ಆಗಲ್ಲ, ಎಲ್ಲಕ್ಕೆ ಬಂದಿರ್ಬೋದು. ನನ್ನ ಡಿಪಾರ್ಟ್ಮೆಂಟಲ್ಲಿ ಲಾಸ್ಟ್ ಇಯರ್ 230 ಕೇಸಸ್ ರಿಪೋರ್ಟ್ ಆಗಿತ್ತು. ಸೊ ಈಗ ಎಲ್ಲ ಕಡೆ ಭಾಳ ಪ್ರಸಾರ ಆಗ್ತಾ ಇದೆ. ನಮ್ಮದು ವೆರಿ ಐ ಆಮ್ ರಿಕ್ವೆಸ್ಟಿಂಗ್ ಆಲ್ ಆಫ್ ಯು ಆ್ಯಂಡ್ ಆಲ್ ಥ್ರೂ ಯು ಟು ದ ಪೀಪಲ್ ಆಫ್ ರಾಯಚೂರು ಡಿಸ್ಟ್ರಿಕ್ಟ್, ಪ್ಲೀಸ್ ವೇರ್ ದ ಮಾಸ್ಕ್. ಅದು ಇಟ್ ಈಸ್ ಫಾರ್ ಸೇಫ್ಟಿ ಆಫ್ ದೇಮ್ ಆಲ್ಸೋ ಆ್ಯಂಡ್ ಸೇಫ್ಟಿ ಆಫ್ ಅವರ್ ಕಾಂಟ್ಯಾಕ್ಟಲ್ಲಿ ಯಾರು ಬರ್ತಾರೆ ಅವ್ರಿಗೆ ಕೂಡ ಅದು ಸೇಫ್ ಇದೆ.
ಬುಧವಾರದಂದು ಹುಕ್ಕೇರಿ ಪೊಲೀಸ್ ಠಾಣೆಯ ಆವರಣದಲ್ಲಿ ಧಾರ್ಮಿಕ ಮುಖಂಡರು, ಅಂಗಡಿ ಮಾಲೀಕರು ಹಾಗೂ ಹೋಟೆಲ್ ಮಾಲೀಕರ ಸಭೆಯನ್ನ ಕರೆಯಲಾಗಿತ್ತು. ಹುಕ್ಕೇರಿ ಪುರಸಭೆ ವ್ಯಾಪ್ತಿಯಲ್ಲಿ ಸರ್ಕಾರದ ಆದೇಶದ ಪ್ರಕಾರ ಎಲ್ಲ ಧಾರ್ಮಿಕ ಮಂದಿರ, ಮಸ್ಜಿದ್ಗಳಿಗೆ ಪೂಜೆ ಹಾಗೂ ಪ್ರಾರ್ಥನೆ ಮಾಡುವ ಹಾಗೂ ಹೋಟೆಲ್ ಬಾರ್ಗಳಿಗೆ ಪಾರ್ಸಲ್ ನೀಡುವ ಬಗ್ಗೆ ತಿಳುವಳಿಕೆ ನೀಡುವ ಕುರಿತಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ಮೋಹನ್ ಜಾಧವ್ ಅವರು ಕೋವಿಡ್-19 ರೂಪಾಂತರ ಹೊಸ ತಳಿಯ ವೈರಸ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಹೇಳಿದರು. ರಾಜ್ಯ ಸರ್ಕಾರ ಕೋವಿಡ್-19 ನಿಯಂತ್ರಿಸುವ ನಿಟ್ಟಿನಲ್ಲಿ ಈಗಾಗಲೇ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಇದನ್ನು ಉಲ್ಲಂಘನೆ ಮಾಡಿ ಯಾರಾದರೂ ಧಾರ್ಮಿಕ ಇನ್ನಿತರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಸಾರ್ವಜನಿಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದರೊಂದಿಗೆ ಸಾಮಾಜಿಕ ಅಂತರ ಕಾಯ್ದುಕೊಂಡು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು. ನೆಗಡಿ, ಶೀತ, ಜ್ವರ ಹಾಗೂ ಕೆಮ್ಮು ಇದ್ದರೆ ತಕ್ಷಣ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯಬೇಕು ಎಂದು ಪುರಸಭೆ ಮುಖ್ಯಾಧಿಕಾರಿ ಮೋಹನ್ ಜಾಧವ್ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು. ಸರ್ಕಾರದ ಆದೇಶ ಪ್ರಕಾರ ಹುಕ್ಕೇರಿ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಸಮಾಜದ ಮುಖಂಡರನ್ನು ಕರೆದು ಕೋವಿಡ್-19 ಎರಡನೇ ಅಲೆ ಮಹಾಮಾರಿ ಇದು ಕೊಟ್ಟು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ವಿ. ದಿನಾಂಕ 21/4/2021ರಿಂದ 4/5/2021 ಕರ್ಫ್ಯೂ ಇದ್ದ ಬಗ್ಗೆ ಒಂದು ತಿಳುವಳಿಕೆ ಕೊಡ್ತೀವಿ. ಆಮೇಲೆ ಕೊನೆ ವಾರ ಅಂತ ಶುಕ್ರವಾರ ರಾತ್ರಿ 9 ಗಂಟೆಯಿಂದ ಸೋಮವಾರ ಮುಂಜಾನೆ 6 ಗಂಟೆವರೆಗೆ ಅದು ಕರ್ಫ್ಯೂ ತಿಳುವಳಿಕೆ ಕೊಡ್ತೀವಿ. ಅಲ್ಲಿ ಮಂದಿರ, ಮಸೀದಿ ಒಳಗೆ, ಗುಡಿ ಒಳಗೆ ಪೂಜಾರಿಗಳಿಗೆ ಅಲ್ಲಿ ಮಾಡುವಂಥ ಪ್ರೇಯರ್ ಮಾಡೋರು ಮಾತ್ರಗೆ ಅವಕಾಶ ನೀಡಿ, ಉಳಿದವ್ರಿಗೆ ಯಾರಾದರೂ ಮಾಡಿದರೆ ಅವ್ರ ಮೇಲೆ ನಾವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತದೆ. ಇವತ್ತಿನ ಸಭೆ ಮುಖ ಸಾರ್ವಜನಿಕ ಹುಕ್ಕೇರಿ ಪೊಲೀಸ್ ಠಾಣೆಯ ಪಿಎಸ್ಐ ಸಿದ್ದರಾಮಪ್ಪ ಉನ್ನದ ಮಾತನಾಡಿ, ಈಗಾಗಲೇ ರಾಜ್ಯ ಸರ್ಕಾರ ರಾತ್ರಿ ಕರ್ಫ್ಯೂ ಆದೇಶ ಹೊರಡಿಸಿದ್ದು ಹೋಟೆಲ್, ಬಾರ್ ಸೇರಿದಂತೆ ಯಾವುದೇ ಕಾರಣಕ್ಕೂ ರಾತ್ರಿ 9ರ ನಂತರ ತೆರೆಯಲು ಅವಕಾಶವಿಲ್ಲ. ಇದನ್ನು ಉಲ್ಲಂಘನೆ ಮಾಡಿದರೆ ಪ್ರಕರಣ ದಾಖಲಿಸಲಾಗುವುದು. ಸಾರ್ವಜನಿಕರು ರಾತ್ರಿ 9ರಿಂದ ಮುಂಜಾನೆ 6 ಗಂಟೆಯವರೆಗೆ ರಾತ್ರಿ ಕರ್ಫ್ಯೂ ಆದೇಶವನ್ನ ಪಾಲಿಸಬೇಕು ಎಂದರು. ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಹಾಗೂ ಕೋವಿಡ್ ನಿಯಂತ್ರಿಸುವ ನಿಟ್ಟಿನಲ್ಲಿ ಸರ್ಕಾರ ಹೊರಡಿಸಿರುವ ಆದೇಶವನ್ನ ನಾವು ಕಡ್ಡಾಯವಾಗಿ ಪಾಲಿಸಬೇಕಾದ ಕರ್ತವ್ಯ ನಮ್ಮದಾಗಿದೆ. ಸಾರ್ವಜನಿಕರು ಸಹಕರಿಸಬೇಕು ಎಂದು ಪಿಎಸ್ಐ ಸಿದ್ದರಾಮಪ್ಪ ಉನ್ನದ್ ಹೇಳಿದರು. ನಾವು ಮಾಡಿದ್ರು ಸರ್ಕಾರ ನಾವು ಫಾಲೋ ನಮ್ಮಲ್ಲಿ ಇದೇ ಕಂಟ್ರೋಲ್ ಇರ್ತದೆ. ಅದಕ್ಕೆ ನಮ್ಮ ಸದ್ಯಕ್ಕೆ ಈಗ ರೂಲ್ಸ್ ಕಡ್ಡಾಯ ಮಾಡಿದ್ದಾರೆ, ಅದನ್ನು ಫಾಲೋ ಅಪ್ ಮಾಡೋದಿಲ್ಲ. ಪ್ರತಿಯೊಬ್ಬರು ಒಂದು ಜಮಾತವರು, ಡಾಬಾ, ಹೋಟೆಲ್ಲು, ರೆಸ್ಟೋರೆಂಟು, ಖಾನಾವಳಿ ಪ್ರತಿಯೊಬ್ಬರು ಮಾಡೋದು 9 ಗಂಟೆಗೆ ಕ್ಲೋಸ್ ಆಗಬೇಕು. ಎಲ್ಲವರು 9 ಗಂಟೆಗೆ ಕ್ಲೋಸು, ಬೆಳಗ್ಗೆ 6 ಗಂಟೆಗೆ ನೀವು ಓಪನ್ ಆಗುತ್ತೆ. ವೈನ್ ಶಾಪು ನೀವು 9 ಗಂಟೆಗೆ ಕ್ಲೋಸು. ವೈನ್ ಶಾಪ್ದವರು ನೋಟಿಸ್ ಬಂದ್ರಲ್ಲ, ಬಂದಿಲ್ಲ ಬಂದು ಮಾರೋರು ಅಲ್ಲಿ ಸರ್ ನಮ್ದೇನು ರಿಕ್ವೆಸ್ಟ್ ರೀ, ಹೋಟೆಲ್ದಾಗ 10 ಜನ ಕುಂಡಾಕ್ ಕೊಡ್ಬೇಕು ರೀ. ಆಮೇಲೆ ನಮ್ಮ ಮಸೂದಿಗೆ ಒಂದು 50 ಮಂದಿ ಕೊಡ್ಬೇಕು ರೀ. ಏನು ಮಾಡ್ತೀರಿ, ಬಂದವ್ರು ಗಾಡಲ್ಲಿ ಬರಲ್ಲ, ಬರ್ತಾರೆ ಒಳಗೆ ಕೊಡ್ತಾರೆ. ಈಗ ನಿಮಗೆ ನಾವು ತೊಂದರೆ ಕೊಡೋಕೆ ಮಾಡ್ತಾ ಇಲ್ಲ. ಆ ರೂಲ್ಸನ್ನು ನಾವು ಇಂಪ್ಲಿಮೆಂಟೇಷನ್ ಮಾಡಬೇಕು ಸ್ಟ್ರಿಕ್ಟಾಗಿ, ಇಲ್ಲ ನಮಗೆ ತೆಗಿತಾರೆ ಅಷ್ಟೇ. ನಿಮಗೂ ಕೇಸ್ ಮಾಡೋದಾಗತ್ತ, ನಮ್ಮ ತೆಗಿತಾರೆ. ಇನ್ನೊಂದು ಫಿಕ್ಸ್ ಕ್ಲಿಯರ್ ಹೇಳ, ನಮ್ಮ ಎಸ್ ಪಿ ಹೇಳ್ಯಾರ, ಡಿ ಸಿ ಹೇಳ್ಯಾರ. ಆಯ್ತು, ಓಕೆ. ಈ ಸಮಸ್ಯೆ ಅದಕ್ಕೆ ಏನು ಆಗುತ್ತಾನ, ಇದು ಏನು ನಾನು ಹೇಳಿದ್ದು ಇದನ್ನೆಲ್ಲ ಮೇಂಟೈನ್ ಮಾಡಿರಿ, ಕಡ್ಡಾಯವಾಗಿ. ಮತ್ತೆ ಯಾರು ತಪ್ಪಿಸೋದು ಕೇಸ್ ಹಾಕೋದು. ವಿವಿಧ ಸಮಾಜದ ಮುಖಂಡರು, ಹೋಟೆಲ್, ಬಾರ್ ಮಾಲೀಕರು ಸೇರಿದಂತೆ ಸಾರ್ವಜನಿಕರು ಸಭೆಯಲ್ಲಿ ಭಾಗವಹಿಸಿದ್ದರು. ರಾಜ್ಯದ 4 ಸಾರಿಗೆ ನಿಗಮಗಳ ನೌಕರರು ವೇತನ ಪರಿಷ್ಕರಣೆಗೆ ಆಗ್ರಹಿಸಿ 15 ದಿನಗಳಿಂದ ನಡೆಸುತ್ತಿದ್ದ ಮುಷ್ಕರವನ್ನ ಬುಧವಾರ ಸಂಜೆ ಅಂತ್ಯಗೊಳಿಸಿದರು. ಹೈಕೋರ್ಟ್ ಸೂಚನೆಗೆ ಮಣಿದ ಸರ್ಕಾರಿ ನೌಕರರ ಕೂಟ ಮುಷ್ಕರ ಕೈಬಿಡುವ ನಿರ್ಧಾರ ಘೋಷಿಸಿದೆ. ಹೈಕೋರ್ಟ್ ಸೂಚನೆಗೆ ಮಣಿದ ಸಾರಿಗೆ ನೌಕರರ ಕೂಟ ಮುಷ್ಕರ ಕೈಬಿಡಲು ನಿರ್ಧಾರ ಘೋಷಣೆ. ಹೌದು,
ಹೈಕೋರ್ಟ್ ಸೂಚನೆಗೆ ಮಣಿದ ಸಾರಿಗೆ ನೌಕರರ ಕೂಟ ಮುಷ್ಕರ ಕೈಬಿಡಲು ನಿರ್ಧಾರ ಘೋಷಿಸಿದೆ. ಕೋವಿಡ್ 2ನೇ ಅಲೆ ವ್ಯಾಪಿಸುತ್ತಿರುವುದರಿಂದ ಸಾರಿಗೆ ನೌಕರರು ಮುಷ್ಕರ ನಡೆಸುವ ಸಮಯ ಇದಲ್ಲ ಎಂದು ಹೈಕೋರ್ಟ್ ಮಂಗಳವಾರ ಕಟುವಾಗಿ ಹೇಳಿತ್ತು. ಬುಧವಾರ ಬೆಳಗ್ಗೆಯಿಂದಲೇ ಕರ್ತವ್ಯಕ್ಕೆ ಹಾಜರಾದ ನೌಕರರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿತ್ತು. ಸಂಜೆ ಪತ್ರಿಕಾಗೋಷ್ಠಿ ನಡೆಸಿದ ಕೋಡಿಹಳ್ಳಿ ಚಂದ್ರಶೇಖರ್ ಮುಷ್ಕರ ಅಂತ್ಯಗೊಳಿಸುವ ನಿರ್ಧಾರ ಪ್ರಕಟ. ಸಂಜೆ ಪತ್ರಿಕಾಗೋಷ್ಠಿ ನಡೆಸಿದ ಸಾರಿಗೆ ನೌಕರರ ಕೂಟದ ಗೌರವಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಮುಷ್ಕರ ಅಂತ್ಯಗೊಳಿಸುವ ನಿರ್ಧಾರ ಪ್ರಕಟಿಸಿದರು. ಹೈಕೋರ್ಟ್ ನ್ಯಾಯಮೂರ್ತಿಗಳ ಸೂಚನೆಗೆ ತಲೆಬಾಗಿ ಸಾರಿಗೆ ನೌಕರರು ಮುಷ್ಕರ ಅಂತ್ಯಗೊಳಿಸುತ್ತಿದ್ದಾರೆ. ಕರ್ತವ್ಯಕ್ಕೆ ಹಾಜರಾಗಬೇಕು ಎಂಬ ನ್ಯಾಯಾಲಯದ ಸೂಚನೆಯನ್ನ ನೌಕರರು ತಕ್ಷಣದಿಂದಲೇ ಪಾಲಿಸುತ್ತಾರೆ. ಬುಧವಾರ 2ನೇ ಪಾಳಿಯ ನೌಕರರು ಕರ್ತವ್ಯಕ್ಕೆ ಹಾಜರಾಗಲಿದ್ದು, ಗುರುವಾರ ಎಲ್ಲ ನೌಕರರು ಕರ್ತವ್ಯಕ್ಕೆ ಮರಳುತ್ತಾರೆ ಎಂದು ತಿಳಿಸಿದರು. ಕೋವಿಡ್ ಸಂಕಷ್ಟದ ಕಾಲದಲ್ಲಿ ಜನರಿಗೆ ತೊಂದರೆ ಮಾಡಬಾರದು ಎಂಬ ಸೂಚನೆಯನ್ನ ನ್ಯಾಯಾಲಯ ನೀಡಿದೆ. ಆ ಮಾತನ್ನ ಗೌರವಿಸಿ ತಾತ್ಕಾಲಿಕವಾಗಿ ಮುಷ್ಕರವನ್ನ ಅಂತ್ಯಗೊಳಿಸಲಾಗುತ್ತಿದೆ ಎಂದರು. 15 ದಿನಗಳ ಹಗ್ಗ ಜಗ್ಗಾಟಕ್ಕೆ ತಾರ್ಕಿಕ ಅಂತ್ಯ. ಹೌದು, ಏಪ್ರಿಲ್ 7ರ ಮಧ್ಯಾಹ್ನದಿಂದಲೇ ಸಾರಿಗೆ ನಿಗಮಗಳ ನೌಕರರು ಮುಷ್ಕರ ಆರಂಭಿಸಿದ್ದರು. ಏಪ್ರಿಲ್ 8ರಿಂದ ರಾಜ್ಯಾದ್ಯಂತ ಸಾರಿಗೆ ನಿಗಮಗಳ ಬಸ್ ಸಂಚಾರ ಬಹುತೇಕ ಸ್ಥಗಿತಗೊಂಡಿತ್ತು. ನೋಟಿಸ್ ಜಾರಿ, ವರ್ಗಾವಣೆ, ಅಮಾನತ್ತು, ಕೆಲಸದಿಂದ ವಜಾ ಮಾಡುವ ಮೂಲಕ ನೌಕರರನ್ನ ಮಣಿಸಲು ಸಾರಿಗೆ ನಿಗಮಗಳು ಪ್ರಯತ್ನಿಸಿದ್ದವು. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ ಮತ್ತು ಎನ್ಇಕೆಆರ್ಟಿಸಿಯ 975 ಕಾಯಂ ನೌಕರರನ್ನ ಸೇವೆಯಿಂದ ವಜಾ ಮಾಡಲಾಗಿತ್ತು. 4 ನಿಗಮಗಳ 995 ಟ್ರೇನಿ ನೌಕರರನ್ನ ಕೆಲಸದಿಂದ ಕೈಬಿಡಲಾಗಿದೆ. 2941 ನೌಕರರನ್ನ ಅಮಾನತು ಮಾಡುವ ಮೂಲಕ ಉಳಿದ ಸಿಬ್ಬಂದಿಗೆ ಎಚ್ಚರಿಕೆಯ ಸಂದೇಶ ರವಾನಿಸಲು ಸಾರಿಗೆ ನಿಗಮಗಳು ಪ್ರಯತ್ನಿಸಿದ್ದವು. ರಾತ್ರಿಯವರೆಗೂ ಒಟ್ಟು 13,000 ಬಸ್ಗಳ ಸಂಚಾರ ಆರಂಭ. ಮಂಗಳವಾರ 4 ನಿಗಮಗಳ ಒಟ್ಟು 7,848 ಬಸ್ಗಳು ಸಂಚರಿಸಿದ್ದವು. ಹೈಕೋರ್ಟ್ ಸೂಚನೆಯ ಪರಿಣಾಮವಾಗಿ ಬುಧವಾರ ಬೆಳಗ್ಗೆಯಿಂದಲೇ ಹೆಚ್ಚಿನ ಸಂಖ್ಯೆಯ ನೌಕರರು ಕರ್ತವ್ಯಕ್ಕೆ ಹಾಜರಾಗಿದ್ದರು. ರಾತ್ರಿಯವರೆಗೂ ಒಟ್ಟು 13,000 ಬಸ್ಗಳು ಸಂಚಾರ ಆರಂಭಿಸಿವೆ ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಮುಷ್ಕರದ ನಡುವೆಯೂ ಹಲವು ನೌಕರರು ಕರ್ತವ್ಯಕ್ಕೆ ಹಾಜರಾಗಿ ಸಹಕಾರ ನೀಡಿದ್ದಾರೆ. ಬುಧವಾರ 13,000 ಬಸ್ಗಳು ಸಂಚರಿಸಿದ್ದು, ಗುರುವಾರದಿಂದ ಪೂರ್ಣ ಪ್ರಮಾಣದಲ್ಲಿ ಬಸ್ ಸಂಚಾರ ಆರಂಭವಾಗಲಿದೆ ಎಂದು ಸಾರಿಗೆ ಸಚಿವರು ಆಗಿರುವ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರು ತಿಳಿಸಿದ್ದಾರೆ. ಸಾರಿಗೆ ನಿಗಮಗಳಿಗೆ ರೂಪಾಯಿ 287 ಕೋಟಿ ಆದಾಯ ನಷ್ಟ. 15 ದಿನಗಳ ಅವಧಿಯ ನೌಕರರ ಮುಷ್ಕರದಿಂದಾಗಿ 4 ಸಾರಿಗೆ ನಿಗಮಗಳಿಗೆ ಒಟ್ಟು 287 ಕೋಟಿ ರೂಪಾಯಿ ಆದಾಯ ನಷ್ಟವಾಗಿದೆ ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಕೆಎಸ್ಆರ್ಟಿಸಿಗೆ ರೂಪಾಯಿ 122.50 ಕೋಟಿ, ಬಿಎಂಟಿಸಿಗೆ ರೂಪಾಯಿ 45 ಕೋಟಿ, ಎನ್ಡಬ್ಲ್ಯೂಕೆಆರ್ಟಿಸಿಗೆ ರೂಪಾಯಿ 57.50 ಕೋಟಿ ಮತ್ತು ಎನ್ಇಕೆಆರ್ಟಿಸಿಗೆ ರೂಪಾಯಿ 62 ಕೋಟಿ ರೂಪಾಯಿ ಆದಾಯ ನಷ್ಟವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಹಾರಾಷ್ಟ್ರದ ಜನತೆ ಗಡಿಭಾಗದ ಸಂತೆಗಳಿಗೆ ಬಂದು ಕೊರೋನಾದ ಆತಂಕವನ್ನ ಹುಟ್ಟಿಸುತ್ತಿರುವ ಬೆನ್ನಲ್ಲೇ ಮಹಾ ಮದುವೆಗಳು ಸಂಕೇಶ್ವರ ಪಟ್ಟಣದಲ್ಲಿ ನಡೆಯುವ ಮೂಲಕ ರಾಜ್ಯಕ್ಕೆ ಮಹಾಮಾರಿಯ ಭಯ ಎಲ್ಲೆಡೆ ಆವರಿಸಿದೆ. ಇದು ಹೀಗೆ ಮುಂದುವರೆದರೆ ಮಹಾ ಮದುವೆಗಳೇ ಕೊರೋನಾ ಹಾಟ್ಸ್ಪಾಟ್ಗಳಾಗಿ ಪರಿವರ್ತನೆ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹೌದು, ಅಥಣಿ ಪಿಎಸ್ಐ ಕುಮಾರ ಹಾಡ್ಕರ್ ಅವರು ಸರ್ಕಾರ ನಿಗದಿಪಡಿಸಿದ ಸಮಯ ಮೀರಿ ಪ್ರಾರಂಭವಿದ್ದ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚುವಂತೆ ಹಾಗೂ ಬೇಕಾಬಿಟ್ಟಿ ಅಲೆದಾಡುತ್ತಿರುವವರನ್ನ ಕೋವಿಡ್ ನಿಯಮಗಳನ್ನು ಉಲ್ಲಂಘನೆ ಮಾಡದಂತೆ ಎಚ್ಚರಿಕೆ ನೀಡಿದರು. ಒಂದು ವೇಳೆ ಯಾರಾದರೂ ನಿಯಮ ಉಲ್ಲಂಘನೆ ಮಾಡಿದ್ದಾದರೆ ಅಂತವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೆ ಯಾರೂ ಸಾರ್ವಜನಿಕರು ಮನೆಯಿಂದ ಹೊರಗೆ ಬರತಕ್ಕದ್ದಲ್ಲ. ಯಾರಾದರೂ ಹೊರಗಡೆ ಬಂದದ್ದೇ ಆದರೆ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು. ಈಗಾಗಲೇ ಹೊಸ ಡಿಸೀಸ್ ಎಪಿಡೆಮಿಕ್ ಆ್ಯಕ್ಟ್ ಪ್ರಕಾರ ಈಗಾಗಲೇ ನಿನ್ನೆ ಒಂದು ಅಥಣಿ ಪೊಲೀಸ್ ಠಾಣೆಯಲ್ಲಿ FIR ಮಾಡಿದ್ದು, ಮತ್ತು ಇವತ್ತು ಸಹಿತ ಯಾರಾದರೂ ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೆ ಯಾರಾದರೂ ಹೊರಗಡೆ ಬಂದು ತಿರುಗಾಡೋದು, ಬೇಕಾಬಿಟ್ಟು ತಿರುಗಾಡೋದು ಮತ್ತು ಅಂಗಡಿಗಳು ಓಪನ್ ಮಾಡ್ಕೊಂಡು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಕೇಂದ್ರ ಸಮಿತಿಯ ನಿಕಟಪೂರ್ವ ಕಾರ್ಯಾಧ್ಯಕ್ಷರು ಧಾರವಾಡದವರೇ ಆದ RF ನಿರ್ಲಕಟ್ಟಿ ಅವರು ನಿಧನರಾಗಿದ್ದಾರೆ. ಕಳೆದ ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದು ಇವರು ಇಂದು ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು.
ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭೆ ಬೆಳೆಯಲು ಕಾರಣೀಭೂತರಾಗಿದ್ದ RF ನೀಲರಕಟ್ಟಿ ಅವರ ಆತ್ಮಕ್ಕೆ ಭಗವಂತ ಶಾಂತಿ ನೀಡಲೆಂದು ಕೇಂದ್ರ ಕಲ್ಲಿದ್ದಲು ಹಾಗೂ ಗಣಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದ ಪ್ರಹ್ಲಾದ್ ಜೋಶಿ, ಕೇಂದ್ರ ವಿದೇಶಾಂಗ ಸಹಾಯಕ ಸಚಿವರು ಹಾಗೂ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಕೇಂದ್ರ ಸಮಿತಿಯ ಅಧ್ಯಕ್ಷರಾದ ವಿ ಮುರಳೀಧರನ್, ದಕ್ಷಿಣ ಭಾರತ ಕರ್ನಾಟಕ ಪ್ರಾಂತ ಅಧ್ಯಕ್ಷರು ಈರೇಶ್ ಅಂಚಟಗೇರಿ, ಅರುಣ್ ಜೋಶಿ, MR ಪಾಟೀಲ್, SB ಹಿಂಚಿಗೇರಿ, ಡಾಕ್ಟರ್ ರಾಧಾಕೃಷ್ಣನ್ ಹಾಗೂ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಮುಖ್ಯಸ್ಥರು, ಶಿಕ್ಷಕ ಹಾಗೂ ಶಿಕ್ಷಕೇತರ ವೃಂದದಿಂದ ಅವರ ಆತ್ಮಕ್ಕೆ ಶಾಂತಿ ಕೋರಿ ಪ್ರಾರ್ಥಿಸಲಾಯಿತು. ಈ ಸಂದರ್ಭದಲ್ಲಿ ಮೃತರ ಆತ್ಮಕ್ಕೆ ಶಾಂತಿ ಕೋರಲು ಇಂದು ಕರ್ನಾಟಕ ಪ್ರಾಂತದ ಕೇಂದ್ರ ಸ್ಥಾನ ಧಾರವಾಡದ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭೆಯಲ್ಲಿ ಶ್ರದ್ಧಾಂಜಲಿ ಸಭೆ ಆಯೋಜಿಸಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನಗಳ ಗೌರವ ಸಲ್ಲಿಸಲಾಯಿತು. ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ಈರೇಶ್ ಅಂಚಟಗೇರಿ, ನೀರಲಕಟ್ಟಿ ಅವರ ಕೊಡುಗೆ ಧಾರವಾಡ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾಕ್ಕೆ ಅಪಾರ. ಮುಂಬರುವ ಪೀಳಿಗೆ ಕೂಡ ಅವರನ್ನ ನೆನೆದು ಮುಂದುವರಿಯಬೇಕು. ಅವರ ಅಗಲಿಕೆಯಿಂದ ತುಂಬಲಾರದ ನಷ್ಟ ಉಂಟಾಗಿದೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ನೀಡಿ ಅವರ ಕುಟುಂಬಕ್ಕೆ ಅವರ ಅಗಲಿಕೆಯ ನೋವನ್ನ ಭರಿಸುವ ಶಕ್ತಿ ನೀಡಲೆಂದು ಹೇಳಿದರು. ಮಹಾರಾಷ್ಟ್ರದ ಜನತೆ ಗಡಿಭಾಗದ ಸಂತೆಗಳಿಗೆ ಬಂದು ಕೊರೋನಾದ ಆತಂಕವನ್ನ ಹುಟ್ಟಿಸುತ್ತಿರುವ ಬೆನ್ನಲ್ಲೇ ಮಹಾ ಮದುವೆಗಳು ಸಂಕೇಶ್ವರ್ ಪಟ್ಟಣದಲ್ಲಿ ನಡೆಯುವ ಮೂಲಕ ರಾಜ್ಯಕ್ಕೆ ಮಹಾಮಾರಿಯ ಭಯ ಎಲ್ಲೆಡೆ ಆವರಿಸಿದೆ. ಇದು ಹೀಗೆ ಮುಂದುವರೆದರೆ ಮಹಾ ಮದುವೆಗಳೇ ಕೊರೋನಾ ಹಾಟ್ಸ್ಪಾಟ್ಗಳಾಗಿ ಪರಿವರ್ತನೆ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಮಹಾರಾಷ್ಟ್ರದಲ್ಲಿ ಕೊರೋನಾಘಾತದ ಹಿನ್ನೆಲೆಯಲ್ಲಿ ಅಲ್ಲಿನ ಸರ್ಕಾರ ಮದುವೆ ಸೇರಿದಂತೆ ಸಭೆ ಸಮಾರಂಭಗಳಿಗೆ ನಿಷೇಧ ಹೇರಿದೆ. ಇದರ ಪರಿಣಾಮ ಮಹಾರಾಷ್ಟ್ರದ ಗಡಿಯಲ್ಲಿನ ಗ್ರಾಮಗಳ ಜನರು ನೆರೆಯ ಕರ್ನಾಟಕದಲ್ಲಿ ಮದುವೆಗಳನ್ನು ನೆರವೇರಿಸಿಕೊಳ್ಳುವುದರ ಮೂಲಕ ಮದುವೆಗಳನ್ನು ಮುಂದೂಡುವ ಬದಲಾಗಿ ಸ್ಥಳ ಬದಲಾವಣೆ ಮಾಡಿಕೊಳ್ಳುತ್ತಿದ್ದು, ಮಹಾ ಮದುವೆಗೆ ಕರ್ನಾಟಕದ ಗಡಿಭಾಗಗಳ ಮಂಟಪಗಳೇ ವರದಾನವಾಗಿವೆ. ಕೊರೋನಾ ಸೋಂಕಿತರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಮಹಾರಾಷ್ಟ್ರದಲ್ಲಿ ಏರಿಕೆ ಕಂಡ ಬಳಿಕ ಅಲ್ಲಿ ಲಾಕ್ಡೌನ್ ಜಾರಿಯಲ್ಲಿದೆ. ಸಭೆ ಸಮಾರಂಭಗಳಿಗೆ ಸಂಪೂರ್ಣ ನಿಷೇಧ ಹೇರಲಾಗಿದೆ. ಪರಿಣಾಮ ನಿಶ್ಚಿತವಾದ ಗಡಿಭಾಗವಾದ ಕೊಲ್ಲಾಪುರ ಜಿಲ್ಲೆಯ ಕೆಲವು ಗ್ರಾಮಗಳ ಕುಟುಂಬಗಳು ತಮ್ಮ ಮದುವೆಯನ್ನ ಪಕ್ಕದ ಸಂಕೇಶ್ವರ್ ಪಟ್ಟಣದ ಕಲ್ಯಾಣ ಮಂಟಪದಲ್ಲಿ ಜರುಗಿಸುತ್ತಿದ್ದಾರೆ. ಈ ಮೂಲಕ ಮಹಾ ಮದುವೆಗಳು ಕರ್ನಾಟಕದಲ್ಲಿ ಕೊರೋನಾ ಸೋಂಕು ಹಬ್ಬಲು ಕಾರಣವಾಗಬಹುದು ಎಂಬ ಆತಂಕ ಗಡಿ ಜನರಲ್ಲಿ ಆವರಿಸಿದೆ. ಇನ್ನು ಸಂಕೇಶ್ವರ್ ಪಟ್ಟಣಕ್ಕೆ ಮಹಾರಾಷ್ಟ್ರದ ಕೊಲ್ಲಾಪುರ ನಗರದಿಂದ ಸುಲಭವಾಗಿ ಪ್ರವೇಶ ಪಡೆಯಬಹುದಾಗಿದೆ. ಇಲ್ಲಿನ ಚೆಕ್ ಪೋಸ್ಟ್ಗಳಲ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದಿರುವುದು ಮಹಾ ಮದುವೆ ಹಾಗೂ ದಿಬ್ಬಣಗಳು ಗಡಿ ಪ್ರವೇಶಿಸಿ ಅದ್ದೂರಿ ಮದುವೆ ಮಾಡಿಕೊಂಡು ತೆರಳುತ್ತಿವೆ. ಅದರಲ್ಲೂ ಮಹಾರಾಷ್ಟ್ರದ ಗಡಿಂಗ್ಲಜ್ ತಾಲೂಕಿನಿಂದ ಸಂಕೇಶ್ವರ್ ಪಟ್ಟಣ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವುದರಿಂದ ಮದುವೆ ಅಷ್ಟೇ ಅಲ್ಲದೆ ಶ್ರೀಮಂತ ಕಾರ್ಯಕ್ರಮಗಳನ್ನು ಸಹ ಮಾಡಿಕೊಂಡು ಹೋಗುತ್ತಿದ್ದಾರೆ. ಇನ್ನು ಮದುವೆ ಸಮಾರಂಭಕ್ಕೆ ರಾಜ್ಯದಲ್ಲಿ 50 ಜನರಿಗೆ, ಅದು ಕೂಡ ತಹಸೀಲ್ದಾರರ ಕಡೆಯಿಂದ ಪಾಸ್ ಕಡ್ಡಾಯಗೊಳಿಸಲಾಗಿದೆ. ಆದರೆ ಸಂಕೇಶ್ವರ್ ಪಟ್ಟಣದ ಬಹುತೇಕ ಮಂಟಪಗಳು ಈ ನಿಯಮವನ್ನ ಗಾಳಿಗೆ ತೂರಿ ಕೊರೋನಾ ನಿಯಮ ಪಾಲಿಸದೆ ಮಹಾ ಮದುವೆಗಳನ್ನ ಇಲ್ಲಿ ನಡೆಸುವ ಮೂಲಕ ಹಣ ಮಾಡಿಕೊಳ್ಳುತ್ತಿವೆ. ಮಹಾರಾಷ್ಟ್ರದ ಜನರು ಸಂಕೇಶ್ವರ್ ಪಟ್ಟಣದ ಕಲ್ಯಾಣ ಮಂಟಪಗಳಲ್ಲಿ ಮದುವೆ ಮಾಡಿಕೊಳ್ಳುತ್ತಿರುವುದರ ಬಗ್ಗೆ ಮಾಹಿತಿ ಬಂದಿಲ್ಲ. ಆದರೆ ಮದುವೆಗೆ ಕಡ್ಡಾಯವಾಗಿ ತಹಸೀಲ್ದಾರ್ ಕಚೇರಿಯಲ್ಲಿ ಪಾಸ್ ನೀಡಲಾಗುವುದು. ಮಹಾರಾಷ್ಟ್ರದ ಮದುವೆಗಳಿಗೆ ಅನುಮತಿ ನೀಡುವುದಿಲ್ಲ. ಕಲ್ಯಾಣ ಮಂಟಪದ ಮಾಲೀಕರ ಸಭೆ ಕರೆದು ಅವರಿಗೆ ಸೂಚನೆ ನೀಡಲಾಗುವುದು ಹಾಗೂ ಸರ್ಕಾರದ ನಿಯಮ ಉಲ್ಲಂಘಿಸಿದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಹುಕ್ಕೇರಿ ತಹಸೀಲ್ದಾರ್ ಡಾಕ್ಟರ್ DH ಹೂಗಾರ್ ತಿಳಿಸಿದ್ದಾರೆ. ದೇಶಾದ್ಯಂತ ಕೊರೋನಾ 2ನೇ ಅಲೆ ವ್ಯಾಪಕವಾಗಿ ಹರಡುತ್ತಿದೆ. ಹೀಗಿದ್ದರೂ ಜನ ಮಾತ್ರ ಕೊರೋನಾ ನಿಯಮಗಳನ್ನು ಗಾಳಿಗೆ ತೂರಿ ಮತ್ತಷ್ಟು ಸೋಂಕು ಉಲ್ಬಣವಾಗಲು ಕಾರಣವಾಗುತ್ತಿದ್ದಾರೆ. ಇಂತಹದ್ದೊಂದು ಘಟನೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಸೃಷ್ಟಿಯಾಗಿದೆ. ಹೌದು, ಬೆಳಗಾವಿಯ ಬಿಮ್ಸ್ ಕಾಲೇಜು ಆಡಳಿತ ಮಂಡಳಿಯು ಮಹಾ ಎಡವಟ್ಟನ್ನ ಮಾಡಿಕೊಂಡಿದೆ. ಕೊರೋನಾ ಪಾಸಿಟಿವ್ ಬಂದ ವಿದ್ಯಾರ್ಥಿಗಳನ್ನ ಮನೆಗೆ ಕಳುಹಿಸಿ ಕೋವಿಡ್-19 ನಿಯಮ ಉಲ್ಲಂಘಿಸಿದೆ. ಬೆಳಗಾವಿಯ ಬಿಮ್ಸ್ ಮೆಡಿಕಲ್ ಕಾಲೇಜಿನ ವಸತಿ ನಿಲಯಗಳಲ್ಲಿದ್ದ 14 ವಿದ್ಯಾರ್ಥಿಗಳಿಗೆ ಸೋಂಕು ದೃಢವಾಗಿತ್ತು. ಆದರೆ ಕಾಲೇಜು ಆಡಳಿತ ಮಂಡಳಿ ಸೋಂಕು ಇದೆ ಎಂದು ತಿಳಿದಿದ್ದರೂ ಬೇಜವಾಬ್ದಾರಿ ಪ್ರದರ್ಶಿಸಿದೆ. ಮಂಗಳವಾರ ವರದಿ ಬಂದಿದ್ದು ವಿದ್ಯಾರ್ಥಿಗಳನ್ನು ಸೂಕ್ತ ಚಿಕಿತ್ಸೆಗೆ ಒಳಪಡಿಸುವುದನ್ನು ಬಿಟ್ಟು ಮನೆಗೆ ಹೋಗಿ ಮನೆಯಲ್ಲಿಯೇ ಕ್ವಾರಂಟೈನ್ ಆಗಿ ಎಂದು ಹಾಸ್ಟೆಲ್ನಿಂದ ಹೊರಹಾಕಿದೆ.
ಇದರಿಂದ ಸಾರ್ವಜನಿಕರಲ್ಲಿ ಮತ್ತು ವಿದ್ಯಾರ್ಥಿಗಳ ಕುಟುಂಬದಲ್ಲಿ ಆತಂಕ ಮನೆ ಮಾಡಿದೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.